ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ಲಾಗಿ ಅಕ್ಕಿ ಕಡುಬನ್ನ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದರಿಂದಾಗಿ ನಂಗೆ ಹೊಸ ವೀಡಿಯೋಸ್ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಈಗ ಕಡುಬನ್ನ ಮಾಡೋಣ ಅಂತ. ಈಗ ಈ ಕಡುಬು ಸ್ಪೆಷಾಲಿಟಿ ಏನು ಅಂತನಾ ನಾನು ಹೇಳ್ದಂಗೆ, ಇದು ಸಿಹಿ ಕಡುಬಲ್ಲ, ಅಕ್ಕಿ ಕಡುಬು ಅಂತ ಹೇಳ್ತೀವಿ. ಸೊ ಇದು ಅಕ್ಕಿ ಕಡುಬು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಮಾಡೋ ಮೆಥಡ್ ಎಲ್ಲ ಸ್ವಲ್ಪ ಇಡ್ಲಿ ಟೈಪೇ ಬರುತ್ತೆ, ಬಟ್ ಇಡ್ಲಿ ಅಲ್ಲ, ಇದು ಕಂಪ್ಲೀಟಾಗಿ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಕೂಡ. ಇದು ಮೊದಲಿಗೆ ಈ ರೀತಿಯಾಗಿ ಒಂದು ತಪ್ಪಲಿನಲ್ಲಿ ನೀರನ್ನ ಕಾಯಕ್ಕಿಟ್ಕೊಳ್ಳೋಣ. ಫಸ್ಟ್ನೇ ಸ್ಟೆಪ್ ಇದು ಕಡುಬು ಮಾಡಲಿಕ್ಕೆ. ಈ ಥರ ತಪ್ಪಲಿನಲ್ಲಿ ಸ್ವಲ್ಪ ನೀರನ್ನ ಕಾಯಲಿಕ್ಕೆ ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ನೀವು ಎಷ್ಟು ಮಾಡ್ತೀರಾ ಕಡುಬನ್ನ ಆ ಕ್ವಾಂಟಿಟಿಗೆ ತಕ್ಕನಾಗಿ ಉಪ್ಪನ್ನು ಸೇರಿಸ್ಕೋಬೇಕು. ಹೆಚ್ಚಿಗಾದ್ಮೇಲೆ ಸ್ವಲ್ಪ ಕಡುಬು ಪೌಡ್ರ್ ಇದೆಯಲ್ಲ, ಅಕ್ಕಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಸ್ವಲ್ಪ ಹಾಕಬೇಕು. ಸ್ವಲ್ಪ ಬೆಚ್ಚಗಾಗಲಿ, ಜಸ್ಟ್ ಇವಾಗ ಇಟ್ಟಿದ್ದೀನಲ್ಲ, ಸ್ವಲ್ಪ ಬೆಚ್ಚಗಾಗಲಿ. ಕಾದಿರೋ ನೀರಿಗೆ ಈ ರೀತಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅಕ್ಕಿ ಹಿಟ್ಟು, ಇದನ್ನು ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ಸೇಮ್ ಇದು ನೀವು ಮುದ್ದೆ ಮಾಡುವಾಗ ಅಥವಾ ರಾಗಿ ಗಂಜಿ ಮಾಡುವಾಗ ಯೂಸ್ ಮಾಡ್ತಿರಲ್ಲ, ತೆಳುಗೆ ಸ್ವಲ್ಪ ಹಾಕ್ಬಿಟ್ಟು ರುಬ್ತಿರಲ್ಲ, ಹಾಗೆ ಇನ್ನು ಸ್ವಲ್ಪ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕೋಣ. ಓಕೆ, ಇವಾಗ ಇದು ಚೆನ್ನಾಗಿ ಕುದೀಲಿ. ಕುದ ಮೇಲೆ ನಾವು ಇದನ್ನು ಹಿಟ್ಟನ್ನ ಸೇರಿಸ್ಬೇಕಾಗುತ್ತೆ. ಈ ಥರ ಈಗ ಕುದೀತಾ ಇದೆ. ಈಗ ಕುದೀತಿರೋದಕ್ಕೆ ನಾವು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಅಕ್ಕಿನ, ರವೆ ಅದಕ್ಕೆ ಅದನ್ನು ಇದಕ್ಕೆ ಹಾಕೋಣ, ಸೇರಿಸೋಣ. ಈ ಥರ ನಾನು ಅಕ್ಕಿನ ಈ ಹಿಟ್ಟನ್ನ ಸೇರಿಸಿದ್ದೀನಿ. ಇದನ್ನು ಜಾಸ್ತಿ ಟೈಮ್ ಕುದಿಸ್ಬಾರ್ದು, ಬೇಯಿಸಬಾರ್ದು. ಯಾಕಂದರೆ ಇದನ್ನು ನಾವು ಉಂಡೆ ಮಾಡಿಬಿಟ್ಟು ನಾವು ಸಪ್ರೇಟಾಗಿ ಇದನ್ನು ಕಡುಬನ್ನ ಮಾಡಿಬಿಟ್ಟು ಅವದಲ್ಲಿ ಬೇಯಿಸಬೇಕಾಗುತ್ತೆ ಇಡ್ಲಿ ತಪ್ಪಲಿನಲ್ಲಿ. ಹಾಗಾಗಿ ಜಾಸ್ತಿ ಬೇಯಿಸಬಾರ್ದು. ಜಸ್ಟ್ ಈ ಪೌಡ್ರನ್ನ ಹಾಕಿ, ಈ ಅಕ್ಕಿ ಪೌಡ್ರನ್ನ ಹಾಕಿದ್ಮೇಲೆ ಜಸ್ಟ್ 1ರಿಂದ ಮ್ಯಾಕ್ಸಿಮಮ್ 2 ನಿಮಿಷ ಬೇಯಿಸಿದ್ರೆ ಸಾಕು, ಅದು ಹಿಟ್ಟು ರೆಡಿ ಆಗುತ್ತೆ. ಇಷ್ಟು ಅದಕ್ಕಾಗಿದೆ, ಸಾಕು ಇಷ್ಟೇ. ಜಾಸ್ತಿ ಟೈಮು ಬೇಯಿಸಬಾರ್ದು. ಇದನ್ನು ಸ್ವಲ್ಪ ಈಗ ಮಿಕ್ಸ್ ಹೊಡ್ಕೊಂಡ್ಬಿಡೋಣ. ನೀರು ಸ್ವಲ್ಪ ಜಾಸ್ತಿ ಆಯಿತು. ನೀರು ಜಾಸ್ತಿ ಆದರೆ ಸ್ವಲ್ಪ ನೀರನ್ನು ತೆಕ್ಕೊಂಬಿಡೋಣ, ಆಫ್ ಮಾಡಿ. ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಗೊತ್ತಾಗಬೇಕಲ್ಲ, ಏನು ಗೊತ್ತಾ, ಇದು ಮಿಕ್ಸ್ ಮಾಡೋದೇ ಸ್ವಲ್ಪ ಕಷ್ಟ. ಇದೊಂದು ಅದಕ್ಕೆ ತೊಗೊಂಡು ಬಂದುಬಿಟ್ರೆ ಆಯಿತು. ಸ್ವಲ್ಪ ಗಂಟು ಆಗಬಾರ್ದಲ್ವಾ, ಗಂಟಾದರೆ ನಾವು ಶೇಪಲ್ಲಿ ಕಟ್ ಮಾಡೋಕ್ಕೆ ಆಗೋಲ್ಲ. ಹಾಗಾಗಿ ಒಂದು ಅದಕ್ಕೆ ನೀಟಾಗಿ ಗಂಟು ಆಗದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಇದೇ ಒಂದು ದೊಡ್ಡ ಟಾಸ್ಕ್. ಇದಾಗ್ಬಿಟ್ರೆ ಆಯಿತು. ಬಟ್ ಅದು ಕೂಡ ತುಂಬ ಕಷ್ಟ ಅಂತ ಅಂದ್ಕೋಬೇಡಿ, ಈಸಿಯಾಗಿ ಮಾಡ್ಕೋಬೋದು. ನೋಡಿ, ನಾನು ಈ ಥರ ಗಟ್ಟಿಯಾಗಿರೋವಂಥ ಒಂದು ಸ್ಪೂನ್ ತೊಗೊಂಡಿದ್ದೀನಿ, ಇದರಿಂದ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಈ ಅದಕ್ಕೆ ಬಂದಿದೆ. ಇದನ್ನು ನಾವು ಕಡುಬನ್ನಾಗಿ ಇದನ್ನು ಕಟ್ಬೇಕು, ಮಿಕ್ಸ್ಬೇಕು. ಈಗ ಅದಕ್ಕೆ ಬಂದಿದೆ. ಈಗ ಇದನ್ನು 1 ನಿಮಿಷ ಅರಳಕ್ಕೆ ಬಿಡೋಣ. ಸ್ವಲ್ಪ ಒಂದು 30 to 40 ಸೆಕೆಂಡ್ ಹಾಗೆ ಬಿಡೋಣ. ಇದನ್ನು ನಾವು ಮುದ್ದೆ ಮಾಡುವಾಗ ಅದಕ್ಕೆ ಬಂದಿದೆ. ಇದನ್ನು ನಾವು ಮುದ್ದೆ ಮಾಡುವಾಗ ತಿರ್ಕೊಳ್ತೀವಲ್ಲ, ಮುದ್ದೆ ಕೋಲು, ಆ ಥರ ಮುದ್ದೆ ಕೋಲು ಈ ಥರ ತಿರ್ಕೊಂಡ್ರೆ ಏನಾದರೂ ಇದ್ದರೆ ಗಂಟಾಗಲ್ಲ, ಮತ್ತು ಅದು ಕಡುಬು ಮಾಡಲಿಕ್ಕೆ ತುಂಬ ಸ್ಮೂತಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನಾವು ಮಾಡ್ಕೊಡ್ತೀವಿ. ಈ ರೀತಿ ಕುತ್ಕೊಂಡು ಮಾಡೋದು ಬೇಕಾಗಿಲ್ಲ. ಕಡಿಮೆ ಇದ್ದರೆ ಕೈಯಲ್ಲೇ ಹಾಗೆ ಮಾಡ್ಕೊಳ್ಬೋದು ನಿಂತ್ಕೊಂಡು. ಬಟ್ ಇದು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನಾನು ಈ ರೀತಿಯಾಗಿ ತಿರ್ಕೊಳ್ತಾ ಇದ್ದೀನಿ. ಈಗ ಒಂದು ಅದಕ್ಕೆ ಬಂದಿದೆ. ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಈ ರೀತಿ ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಕಡುಬನ್ನ ಕಟ್ಟೋದು ಒಂದು ಸ್ಪೆಷಲ್ ರೆಸಿಪಿ ನಮ್ಮೂರ ಕಡೆ ಅಂತಲೇ ಹೇಳ್ಬೋದು. ಸೊ ಈಗ ಅದಕ್ಕೆ ಬಂದಿದೆ ಅಲ್ವಾ, ಇದನ್ನು ಹೀಗೆ ರೌಂಡ್ ಮಾಡಿಕೊಂಡು, ಜಾಸ್ತಿ ದಪ್ಪ ಆದ್ರೂ ಚೆನ್ನಾಗಿರಲ್ಲ, ಮೀಡಿಯಮಾಗಿ ತೊಗೊಳ್ಳೋದು ಅಷ್ಟೇ. ಮೀಡಿಯಮಾಗಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ರೌಂಡ್ ಮಾಡಿಕೊಂಡು
ಈ ರೀತಿ ಕಡುಬನ್ನ ಕಟ್ತೀನಿ ಈಸಿಯಾಗಿ. ಇದು ನಮಗೆ ಸ್ವಲ್ಪ ಪ್ರಾಕ್ಟೀಸ್ ಆಗಿದೆ, ಹಾಗಾಗಿ ಹೊಸ್ದಾಗಿ ಮಾಡೋರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ನೋಡಿ ಈ ರೀತಿ ಈಗ ಬಂದಿದೆ. ಇನ್ನೊಂದು ಮಾಡಿ ತೋರಿಸಿ ನೋಡಿ. ಈ ರೀತಿ ಉಂಡೆ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೆ. ಇದು ಒಂದು ಅದಕ್ಕೆ ಬಂದಿದೆ. ಮೇನು ನಾವು ಎಷ್ಟು ನೀಟಾಗಿ ಅದವಾಗಿ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಗ ಇದನ್ನು ಈ ರೀತಿ ಸಿಂಪಲ್ಲಾಗಿ 2 ಕೈಯಿಂದ ತಟ್ಟಿ ಸ್ವಲ್ಪ ಏನಾರು ಶೇಪ್ ಆ ಕಡೆ ಈ ಕಡೆ ಹೋಗಿದರೆ ಈಗ ಅದನ್ನು ಸರಿ ಮಾಡಿಕೊಂಡು ಮಾಡಿದ್ರೆ ಆಯಿತು. ಈ ರೀತಿ ಕಡುಬು ರೆಡಿಯಾಗಿದೆ. ರೆಡಿ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿಕೊಂಡು ಕಡುಬು ಕಟ್ಟೋರ್ಗು ನಾನು ಎಷ್ಟು ಈಸಿ ಅಂತ ನೋಡಿ. ಈಗ ಫ್ರೆಂಡ್ಸ್ ಇದೊಂಥರ ಸ್ಪೆಷಲ್ ರೆಸಿಪಿ. ಮತ್ತು ಇನ್ನೊಂದು ಹೇಳಬೇಕು, ನಾನು ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ನಿಮಗೆ ಇಷ್ಟ ಇದ್ದರೆ ಆಪ್ಷನಲ್ಲಾಗಿ, ನಾರ್ಮಲಿ ಇಷ್ಟೇ ಇದಕ್ಕೆ ನಾನು ಜಸ್ಟ್ ಅಕ್ಕಿ ಮತ್ತು ಜೀರಿಗೆ ಹಾಕ್ಬಿಟ್ಟು ಮಾತ್ರ ಮಾಡಿದ್ದೀನಿ. ಇದು ಆಪ್ಷನಲ್ಲಾಗಿ ನಿಮ್ಗೆ ಇನ್ನೂ ಇದನ್ನು ಮಸಾಲೆ ಕಡುಬು ಥರ ಮಾಡ್ಬೋದು. ಅದಕ್ಕೆ ನೀವು ಏನೇನು ಹಾಕ್ಬೋದು ಅಂದರೆ ಕೊತ್ತಂಬರಿ ಹಾಕ್ಬೋದು, ಮತ್ತು ಹಸಿಕಾಯಿನ ಕಟ್ ಮಾಡಿ ಚಿಕ್ಕ ಪೀಸಾಗಿ ಹಾಕ್ಕೋಬೋದು. ಮತ್ತು ಸ್ವಲ್ಪ ಚಿಲ್ಲಿ ಹಸಿಮೆಣ್ಸಿನ್ಕಾಯಿ ಅದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಮಾಡ್ಬೋದು. ಮತ್ತು ಸ್ವಲ್ಪ ಸಬ್ಬಕ್ಕಿ ಸೊಪ್ಪಿದೆಯಲ್ಲ ಅದನ್ನು ಹಾಕ್ಕೊಂಡು ಮಾಡ್ಬೋದು. ಜೀರಿಗೆ ಎಲ್ಲ ಸೇರಿಸ್ಬಿಟ್ಟು ಇದಿಷ್ಟು ಐಟಮ್ಸ್ನ ಹಾಕ್ಕೊಂಡು ಸೇಮೆ. ಸೊ ನಾವೇನು ರುಬ್ಬಿದ್ದು ಇದು ಮಾಡಿದ್ವಲ್ಲ, ಕುದಿಸುವಾಗ ಹಾಕಿದ್ವಲ್ಲ, ಕುದಿಸೋ ಟೈಮಲ್ಲಿ ನಾನು ಹೇಳಿದ್ನಲ್ಲ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿದರೆ ಮಸಾಲೆ ಕಡುಬು ಆಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಆ್ಯಕ್ಚುಲಿ ಅದು ಆ ಥರನೂ ಮಾಡ್ಬೋದು. ಬಟ್ ನನಗೆ ಇವತ್ತು ನಾನು ಇಲ್ಲ ಆ ಥರ ಬೇಡ ಅಂತ ಹೇಳ್ಬಿಟ್ಟು ನಾನು ಸಿಂಪಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಪ್ಲೈನ್ ಕಡುಬನ್ನ ಮಾಡ್ತಾಯಿದ್ದೀನಿ. ಮಸಾಲೆ ಕಡುಬನ್ನ ಒಂದು ಸರಿ ಮಾಡಿ ನೋಡಿ ನೀವು, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೂ ಅಷ್ಟೇ, ಅದು ಇಕ್ಕಿದ ಬೇಳೆ ಸಾರು ಇದೆಯಲ್ಲ ಅದೇ ಕಾಂಬಿನೇಷನ್ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೂ. ಆದರೆ ಬಟ್ ಖಾರ ಸ್ವಲ್ಪ ನೋಡ್ಕೊಂಡು, ಇದರಲ್ಲಿ ಚಿಲ್ಲಿ ಪೌಡ್ರ್ ಹಾಕಿರ್ತೀವಿ, ಇದರಲ್ಲಿ ಚಿಲ್ಲಿ ಹಾಕಿರ್ತೀವಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಸಾಂಬಾರು. ಈ ರೀತಿಯಾಗಿ ಕಡುಬನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸಬೇಕು. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಈ ರೀತಿ ಇಡೋಣ. ಇದ್ರ ಮೇಲೆ ನಾವು ಕಡುಬನ್ನ ಹಾಕ್ತಾ ಹೋಗಬೇಕು. ಈ ರೀತಿಯಾಗಿ ಕಡುಬನ್ನ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು, ಹಬೆನಲ್ಲಿ ಬೇಯಿಸ್ಕೋಬೇಕು. ಇದು ನಿಮಗೆ ಇದು ನೋಡ್ತಿದ್ರೆ ಏನು ಅನಿಸುತ್ತೆ, ಕಡುಬು ಶೇಪು ಇಡ್ಲಿ ಥರನೇ ಇದೆ ಅಲ್ವಾ? ಬಟ್ ಟೇಸ್ಟು ಇಡ್ಲಿ ಅಲ್ಲ, ಟೇಸ್ಟು ಕೂಡ ಇಡ್ಲಿ ಟೇಸ್ಟ್ ಅಲ್ಲ. ಬಟ್ ಇದು ಇಡ್ಲಿ ಎಲ್ಲ ಟೋಟಲಿ ಇದು ಇಡ್ಲಿ ಎಲ್ಲ ಕಡುಬು. ಈ ರೀತಿ ಎಲ್ಲ ಫಿಲ್ ಮಾಡಿದ್ವಲ್ಲ ಇಡ್ಲಿ ಪಾತ್ರೆ ಮೇಲೆ, ಈ ಥರ ಎಲ್ಲ ಫಿಲ್ ಮಾಡಿ ಈ ಕ್ಯಾಪ್ನ ಕ್ಲೋಸ್ ಮಾಡೋಣ. 15 ನಿಮಿಷ ಇದು ಬೆಂದರೆ ಸಾಕು, ರೆಡಿ ಆಗುತ್ತೆ. ಫೈನಲಿ ಕಡುಬು ಈಗ ರೆಡಿಯಾಗಿದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಇಕ್ಕಿದ ಬೇಳೆ ಸಾಂಬಾರು, ಅವರೇ ಬೇಳೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ಚಿಕನ್ ಸಾಂಬಾರು ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನೀವು ವೆಜ್ ಅಂದರೆ ಇಕ್ಕಿದ ಬೇಳೆ ಸಾರು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ. ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.